ಹಲೋ ಫ್ರೆಂಡ್ಸ್, ಮನೆಯಲ್ಲಿ ಸೇಮ್ ಅಡುಗೆ ತಿಂದು ತಿಂದು ನಿಮಗೆ ಬೋರ್ ಆಗಿದೆಯಾ? ಏನಾದರೂ ಸ್ಪೆಷಲ್ ಮಾಡಬೇಕು, ಹೆಲ್ದಿ ಆಗಿರಬೇಕು, ಹಾಗೆ ಬಾಯಿ ರುಚಿನ ಹೆಚ್ಚಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆವಾಗ ನನಗೆ ತಟ್ಟೆ ನೆನಪಾದದ್ದಂದರೆ ಪಾವ್ ಭಾಜಿ ರೆಸಿಪಿ. ತುಂಬ ತರಕಾರಿ ಬಳಸ್ತೀವಿ, ಹಾಗೆ ಹೊಟ್ಟೆನೂ ತುಂಬುತ್ತೆ ಅಲ್ವಾ? ಬನ್ನಿ ಮನೆಯಲ್ಲಿ ಹೇಗೆ ನಾವು ಸ್ಪೈಸಿಯಾಗಿ ಪಾವ್ ಭಾಜಿ ರೆಸಿಪಿನ ಹೇಗೆ ಮಾಡೋಂತ ನೋಡೋಣ. ಇದಕ್ಕೆ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಂದು ಒಂದಿಷ್ಟು ತರಕಾರಿ ತೊಗೊಂಡ್ಬಿಡಿ, ಹಾಗೆ ಪಾವ್ ಭಾಜಿ ಮಸಾಲ ಬೇಕು, ಹಾಗೆ ಒಂದಿಷ್ಟು ಪಾವ್ಸ್ ಇದ್ದರೆ ಸಾಕು. ಮನೆಯಲ್ಲೇ ಆರಾಮಾಗಿ ಹೊಟ್ಟೆ ತುಂಬುವಷ್ಟು ಹಾಗೆ ಬಾಯಿ ರುಚಿ ಹೆಚ್ಚಿಸುವಂಥ ತರಕಾರಿನ ನಾವು ಹಾಕಿ ಅಡುಗೆನ ಮಾಡ್ಕೋಬೋದು. ಪಾವ್ ಭಾಜಿ ಮಾಡೋದಕ್ಕೆ ಮೊದಲನೇ ಕೆಲಸ ಬಂದು ಆಲೂಗಡ್ಡೆನ ಕುದಿಯೋದಕ್ಕೆ ಇಡೋದು. ಸೊ ಇಲ್ಲಿ 2 ಮೀಡಿಯಮ್ ಸೈಜಿದ್ದು ನಾನು ಆಲೂಗಡ್ಡೆನ ಬಳಸಿದ್ದೀನಿ. ನೆಕ್ಸ್ಟ್ ಬಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಬಿಸಿನೀರಲ್ಲಿ ನೆನೆಸಿಡ್ತೀನಿ. ಇದು ಯಾಕೆ ಬಳಸೋದಂದರೆ ಇದು ಕಲರ್ ಚೆನ್ನಾಗಿ ಕೊಡುತ್ತೆ, ಜೊತೆಗೆ ನಮಗೆ ಸ್ಪೈಸಿನೆಸ್ ಎಕ್ಸ್ಟ್ರಾ ಕೊಡುತ್ತೆ, ಟೇಸ್ಟ್ ಹೆಚ್ಚು ಕೊಡುತ್ತೆ ಅಂತ ಹೇಳ್ಬೋದು. ಕೆಂಪು ಖಾರದ ಪುಡಿ ಹಾಕೋ ಬದಲು ಈ ಥರ ನೀವು ಒಣಮೆಣಸಿನ್ಕಾಯಿ ನೆನೆಸಿಟ್ಟು ಹಾಕುವ ಪೇಸ್ಟ್ ತುಂಬ ಟೇಸ್ಟ್ ಕೊಡುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಇಲ್ಲಿ ನಾನು ಚಾಪರ್ ತೊಗೊಂಡು ಅದಕ್ಕೆ 2 ಮೀಡಿಯಮ್ ಸೈಜ್ ಈರುಳ್ಳಿ ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿನ ಬಳಸ್ತಾ ಇದ್ದೀನಿ. ಇದು ಈ ಥರ ತುಂಬ ಚಿಕ್ಕದಾಗಿ ಚಾಪ್ ಆಗಿರ್ಬೇಕು ನಮ್ಮ ತರಕಾರಿ. ನೆಕ್ಸ್ಟ್ 1 ಕ್ಯಾಪ್ಸಿಕಮ್ಮು, 1 ಕ್ಯಾರೆಟನ್ನು ಬಳಸಿದ್ದೀನಿ, ಹಾಗೆ 4 ಟೊಮೆಟೊನ ಬಳಸಿದ್ದೀನಿ. ಇದು ಎಲ್ಲ ಚಾಪರಲ್ಲಿ ತುಂಬಾ ಚಿಕ್ಕದಾಗಿ ಆಗಬೇಕು ಹೋಳುಗಳು. ಸೊ ಹಾಗಿದ್ರೆ ತಾನೇ ನಮ್ಮದು ತರಕಾರಿ ಬೇಗನೆ ಬೇಯೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ನಾನು ಅರ್ಧ ಕಪ್ಪಿನಷ್ಟು ಗ್ರೀನ್ ಪೀಸನ್ನು ತೊಗೊಂಡಿದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದೇ ತರಕಾರಿ ಇದ್ದರೂ ನೀವು ಬಳಸ್ಬೋದು. ಇದರಲ್ಲಿ ಬೀಟ್ರೂಟ್ ಹಾಕ್ಬೋದು, ಅದು ಕಲರ್ ರೆಡ್ಡಾಗಿ ಕೊಡುತ್ತೆ. ಸೊ ಇಂಟ್ರೆಸ್ಟ್ ಇದ್ದರೆ ಅದನ್ನು ಮಾಡ್ಬೋದು. ಹಾಗೆ ನೀವು ಕ್ಯಾಬೇಜನ್ನು ಸ್ವಲ್ಪ ಬಳಸ್ಬೋದು, ಹಾಗೆ ಕಾಲಿಫ್ಲವರ್ನ ಬಳಸ್ಬೋದು. ಸೊ ಮನೆಯಲ್ಲಿರುವ ಎಲ್ಲ ತರಕಾರಿ ಬಳಸ್ಬೋದು, ಸೂಪರ್ ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ಎಲ್ಲ ತರಕಾರಿಗಳನ್ನ ಹೆಚ್ಚಿಟ್ಕೊಂಡಾಯಿತು ನಾನು ಇಲ್ಲಿ. ಹಾಗೆ ಆಲೂಗಡ್ಡೆನೂ ಅದ್ರ ಮೇಲೆ ಸೊಪ್ಪೆ ತೆಗೆದು ಇಟ್ಕೊಂಡೆ ನಾನು. ಇದಕ್ಕೆ ನೆಕ್ಸ್ಟ್ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಪಾವ್ ಭಾಜಿ ಮಸಾಲೆ. ಇದು ಬೇಕೇ ಬೇಕು. ಎಷ್ಟೇ ತರಕಾರಿ ಹಾಕಿದ್ರೆ ಏನೇ ಆದರೂ ಸ್ವಾದ ಕೊಡೋದಂದರೆ ಇದು ಮಸಾಲ ಪುಡಿ. ಅದ್ರ ಜೊತೆಗೆ ಪಾವು ಹಚ್ಕೊಂಡು ತಿನ್ನೋದಕ್ಕೆ ಬೇಕೇ ಬೇಕು. ಇಷ್ಟಿದ್ರೆ ಸಾಕು, ಪಾವ್ ಭಾಜಿ ಮಸಾಲ ಮನೆಯಲ್ಲಿ ಸೂಪರಾಗಿ ನಾವು ಮಾಡ್ಕೋಬಹುದು. ಸೊ ಇಲ್ಲಿ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡ್ಕೋತಾ ಹೋದರೆ, ಒಂದು ಪ್ಯಾನ್ ತಗೋರಿ, ಅದರೊಳಗೆ 2 ಟೇಬಲ್ ಸ್ಪೂನ್ದಷ್ಟು ತುಪ್ಪ ಬಳಸಿದ್ದೀನಿ. ಅದ್ರ ಜೊತೆಗೆ ನಾನು 2 ಟೇಬಲ್ ಸ್ಪೂನ್ದಷ್ಟು ಎಣ್ಣೆನೂ ಕೂಡ ಬಳಸ್ತಾ ಇದ್ದೀನಿ. ಸೊ ಈ ಥರ 2 ಮಿಕ್ಸ್ ಮಾಡೋದ್ರಿಂದ ಟೇಸ್ಟ್ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ನಾನು 1 ಟೀ ಸ್ಪೂನ್ದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆ ಫಸ್ಟ್ ನಾ ಇಲ್ಲಿ ಹಚ್ಕೊಂಡು ಇಟ್ಕೊಂಡಂಥ ಕ್ಯಾಪ್ಸಿಕಮನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ 1 ಕ್ಯಾರೆಟ್ ತುರಿನ ಹಾಕ್ತಾ ಇದ್ದೀನಿ. ಇದು ಕ್ಯಾರೆಟ್ನ ಒಂದೇ ಬಳಸ್ತಾ ಇದ್ದೀನಿ, ಜಾಸ್ತಿ ಹಾಕಿದರೆ ಇದರಲ್ಲಿ ಸ್ವೀಟ್ನೆಸ್ ಇರುತ್ತೆ, ಹಾಗಾಗಿ ಟೇಸ್ಟ್ ಚೆನ್ನಾಗಿ ಕೊಡಲ್ಲ. ನೆಕ್ಸ್ಟು ಗ್ರೀನ್ ಪೀಸನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದು ನೆನೆಸ್ಕೊಂಡು ಇಟ್ಕೊಂಡಂಥ ಬ್ಯಾಡಗಿ ಮೆಣಸಿನ್ಕಾಯನ್ನು ಮಿಕ್ಸರ್ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ವಲ್ಪ ಟೈಮ್ ತಗೋತೆ, ತರಕಾರಿ ಚೆನ್ನಾಗಿ ಕುದಿಬೇಕು, ಹಾಗಾಗಿ ಸೊ ಇದಕ್ಕೆ ಒಂಚೂರು ಉಪ್ಪು ಹಾಕಿ ನಾನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಅಂತ. ಇದು ಟೇಸ್ಟ್ ತುಂಬಾ ಕೊಡುತ್ತೆ ಫ್ರೆಂಡ್ಸ್. ಇದು ಮೇನ್ ಟಿಪ್ಸ್ ಅಂತ ಹೇಳ್ಬೋದು, ನೀವು ಟ್ರೈ ಮಾಡಬೇಕು. ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಾಗೆ ಮೇಲೆ ಮುಚ್ಚಿಟ್ಟು ಸೊ ಚೆನ್ನಾಗಿ ಎಲ್ಲ ತರಕಾರಿನ ಬೇಯಿಸ್ಕೋಬೇಕಾಗುತ್ತೆ. ಸೊ ಎಷ್ಟು ಚೆನ್ನಾಗಿ ನೀರಿನಂಶ ಬಿಡುತ್ತೆ, ಎಣ್ಣಿನಂಶ ಬರುತ್ತೆ ಹೊರಗಡೆ, ಅವಾಗೇ ನಮ್ಮದು ಭಾಜಿ ಮಸ್ತಾಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಎಣ್ಣೆ ಹಾಗೆ ಹೊರಗಡೆ ಬರಬೇಕು, ಆ ಥರ ನಾವು ಚೆನ್ನಾಗಿ ಟೈಮ್ ಕೊಡಬೇಕಾಗುತ್ತೆ ಇದಕ್ಕೆ. ಸೊ ನೆಕ್ಸ್ಟ್ ಬಂದು ಲಾಸ್ಟಾಗಿ ನಾನು ಟೊಮೆಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ನೀರಿನಂಶ ಜಾಸ್ತಿ ಆಗುತ್ತೆ, ಹಾಗಾಗಿ ಸೊ ಅದ್ರ ಜೊತೆಗೆ ನಾನು ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಕಿ ಬೇಗನೆ ಬೇಯಲಿ ಅಂತ ಹೇಳಿ ನಾನು ಉಪ್ಪನ್ನು ಬಳಸ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮುಚ್ಚಿಟ್ಟು ಮತ್ತೆ ತರಕಾರಿನ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಆಲ್ಮೋಸ್ಟ್ ಎಲ್ಲ ತರಕಾರಿ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಹಾಗಾಗಿ ಈಗ ಪಾವ್ ಭಾಜಿ ಮಸಾಲ ಹಾಕ್ತಾಯಿದ್ದೀನಿ, ಒಂದು 2 ಟೇಬಲ್ ಸ್ಪೂನ್ದಷ್ಟು. ಇಲ್ಲಿ ಘಮ ಚೆನ್ನಾಗಿ ಬರಲಿ ಅನ್ನುವ ಕಾರಣದಿಂದ ಇವಾಗ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು 1 ಟೀ ಸ್ಪೂನ್ದಷ್ಟು ಅರಿಶಿಣದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಮೇನ್ ಟಾಸ್ಕ್ ಏನಂತಂದರೆ, ಇದು ಚೆನ್ನಾಗಿ ನಾವು ಮಿಜ್ಜಬೇಕು. ಸೊ ನಾವು ಹೇಗೆ ಬೇಳೆನ ಒಸಿತೀವಲ್ವ, ಅದೇ ಥರ ಇದನ್ನು ತುಂಬ ಸಾಫ್ಟ್ ಆಗೋ ಥರ ತರಕಾರಿನ ನಾವು ಈ ಥರ ಸ್ಪ್ಯಾಚುಲಾದಿಂದ ಅಥವಾ ನಾವು ಬೇಳೆ ಹೇಗೆ ನ್ಯೂಸ್ತೀವಲ್ವ ಅದನ್ನು ತಗೊಂಡು ನಾವು ಈ ಥರ ಇದನ್ನು ಚೆನ್ನಾಗಿ ಮೆತ್ತಗೆ ಮಾಡಬೇಕು. ಸೊ ಅದರಲ್ಲಿ ಪಾವ್ ಭಾಜಿ ಮಸಾಲ ಹಾಕೋದ್ರಿಂದ ಘಮನೂ ತುಂಬ ಚೆನ್ನಾಗಿ ಬರುತ್ತೆ, ಹಾಗೆ ಜೊತೆಗೆ ಎಲ್ಲ ತರಕಾರಿಗಳು ಮಿಕ್ಸ್ ಆಗೋದ್ರಿಂದ ತುಂಬ ಚೆನ್ನಾಗಾಗುತ್ತೆ. ಸೊ ಕೊನೆಯದಾಗಿ ನಾನು ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ, ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ.
ಇವಾಗ ಎಲ್ಲ ತರಕಾರಿಗಳು ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ಥರ ಮಿಡಲ್ ಒಂದು ಹೋಲ್ ಮಾಡ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ದಷ್ಟು ಎಣ್ಣೆ ಹಾಕಿ ಇವಾಗ ನಾವೇನು ರೆಡಿ ಮಾಡ್ಕೊಂಡಿದ್ದೀವ ಕೆಂಪು ಚಟ್ನಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಲಾಸ್ಟಿಗೆ ಮಾಡಿಕೊಂಡ್ರೆ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಮತ್ತೆ ಮಿಕ್ಸ್ ಮಾಡಿದರೆ ಬಾಜಿ ಜೊತೆ ಸೂಪರ್ ಆಗಿರುತ್ತೆ. ಇಲ್ಲಿ ನೋಡಿರ್ಬೋದು ನೀವು ಕೆಂಪು ಖಾರದ ಪುಡಿನ ಬಳಸ್ತಾ ಇಲ್ಲ, ಅಂದರೆ ಚಿಲ್ಲಿ ಪೌಡ್ರನ್ನ ಬಳಸಿಲ್ಲ, ಜಸ್ಟ್ ನಾನು ರೆಡ್ ಚಟ್ನಿಯನ್ನು ಅಷ್ಟೇ ಬಳಸಿದ್ದೇನೆ. ನೆಕ್ಸ್ಟ್ ನಾವು ಅದಕ್ಕೆ ಬೇಕಾದಷ್ಟು ಸ್ವಲ್ಪ ನೀರು ಹಾಕಿ ಅದನ್ನು ತೆಳುವಾಗಿ ಮಾಡ್ಕೋಬೇಕು, ಯಾಕಂದರೆ ಇದು ತುಂಬ ಗಟ್ಟಿ ಇದ್ದರೆ ಟೇಸ್ಟ್ ಕೊಡಲ್ಲ. ಸೊ ಅದೆಲ್ಲ ಚೆನ್ನಾಗಿ ತರಕಾರಿಗಳ ಜೊತೆ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು ಅಂದರೆ ನಾವು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಕನ್ಸಿಸ್ಟೆನ್ಸಿ ನೋಡಿ ತೆಳು ದಪ್ಪ ಮಾಡ್ಕೋಬಹುದು. ಸೊ ಅದು ಆಲ್ಮೋಸ್ಟ್ ರೆಡಿ ಆಗಿದೆ. ಈಗ ಚೆನ್ನಾಗಿ ಇನ್ನೊಂಚೂರು ಬೇಯಲಿ ಅಂತ ಬಿಟ್ಟಿದ್ದೇನೆ. ಕೊನೆಯದಾಗಿ ಮತ್ತೆ 2 ಟೇಬಲ್ ಸ್ಪೂನ್ದಷ್ಟು ನಾನು ಪಾವ್ ಭಾಜಿ ಮಸಾಲ ಹಾಕ್ತಾ ಇದ್ದೀನಿ. ಆಲ್ಮೋಸ್ಟ್ ಎಂಡ್ ಆಗಕ್ಕೆ ಬಂದಿದೆ. ಇವಾಗ ಕೊತ್ತಂಬರಿ ಸೊಪ್ಪಿನಿಂದ ಗಾರ್ನಿಷ್ ಮಾಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಅಂತಂದರೆ ಅದು ಬಂದು ನಿಂಬೆಹಣ್ಣು. ಸೊ ನಿಂಬೆಹಣ್ಣಿನ ಈ ಥರ ಒಂದು ಅರ್ಧ ಅಥವಾ 1 ನಿಂಬೆಹಣ್ಣನ್ನು ಬಳಸ್ಬೋದು ನೀವು. ಇದನ್ನು ಮಿಕ್ಸ್ ಮಾಡಿದರೆ ನಮ್ಮದು ಭಾಜಿ ರೆಡಿ ಆಯಿತು. ನೆಕ್ಸ್ಟ್ ಬಂದು ಇವಾಗ ನಾವು ಪಾವ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಇದು ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಇವಾಗ ರಿಯಲಿ ಫ್ರೆಂಡ್ಸ್, ಒಂದ್ಸತಿ ಈ ರೆಡ್ ಚಟ್ನಿನ ಬಳಸಿ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ಕೊಂಡು ತಿನ್ಬೇಕಂತೀರ, ಇದಕ್ಕೆ ನಾ ಗ್ಯಾರಂಟಿ. ನೆಕ್ಸ್ಟ್ ಬಂದು ನಾವು ಪಾವನ ರೆಡಿ ಮಾಡ್ಕೊಂಬಿಡೋಣ. ಈ ಥರ ಮಾರ್ಕೆಟಲ್ಲಿ ಸಿಗುವಂಥ ಪಾವನ ತೊಗೊಂಬನ್ನಿ. ಅದನ್ನು ನಾವು ಮಿಡಲ್ ಕಟ್ ಮಾಡಿ ಅದಕ್ಕೊಂದು ಸ್ಪೆಷಲಾಗಿ ನೀವು ಡೈರೆಕ್ಟಾಗಿ ತುಪ್ಪದಲ್ಲಿನೂ ಸ್ವಲ್ಪ ಫ್ರೈ ಮಾಡಿ ನೀವು ತಿನ್ಬೋದು. ಇಲ್ಲ ಅಂತಂದರೆ ಈ ಥರ ಒಂದು ಪ್ಯಾನ್ ತೊಗೊಳ್ಳಿ. ಆ ಪ್ಯಾನಿಗೆ ಇವಾಗ ನೀವು ಒಂಚೂರು ತುಪ್ಪ ಹಾಕಿ ಅದಕ್ಕೆ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಂಥ ಬಾಜಿ ಹಾಕಿ ಅದ್ರ ಮೇಲೆ ಸ್ವಲ್ಪ ಪಾವ್ ಭಾಜಿ ಮಸಾಲ ಹಾಕಿ ನೆಕ್ಸ್ಟ್ ಅದಕ್ಕೆ ನಾವು ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದ್ರ ಮೇಲೆ ಪಾವ್ ಇಟ್ಟು ನೋಡಿ ಇಷ್ಟು ಟೇಸ್ಟ್ ಕೊಡುತ್ತೆ ಅಂದರೆ ಅದು ಘಮ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಬ್ರೆಡ್ ಅದೇನು ಬನ್ನಲ್ಲಿ ಇರುತ್ತಲ್ಲ ಆ ಬನ್ನಲ್ಲಿ ಸ್ವಾದ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಸೊ ಡೈರೆಕ್ಟ್ ತುಪ್ಪದಲ್ಲಿ ಮಾಡೋಕ್ಕಿಂತ ಇದು ಟ್ರಿಕ್ಕನ್ನು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಬನ್ನಿ ಸರ್ವ್ ಮಾಡಿಬಿಡೋಣ. ಇವಾಗ ಒಂದು ತಾಟ್ ತಗೊಂಡು ಅದಕ್ಕೆ ನಾವು ಪಾವನ್ನು ಇಟ್ಕೊಂಡು ಅದರೊಳಗೆ ಜಾಸ್ತಿ ಆಗಿ ಭಾಜಿನ ಹಾಕಿ ಸೊ ಜಾಸ್ತಿ ತರಕಾರಿ ತಿಂದಂಗೂ ಆಗುತ್ತೆ, ಹಾಗೆ ನಮ್ಮ ಬಾಯಿ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಡಿಯೋದಿಂದ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.